ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 18 ಮತ್ತು 19ನೇ ಕಂತಿನಲ್ಲಿ ದೊಡ್ಡ ಬದಲಾವಣೆ ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ ಒಟ್ಟಿಗೆ ನಿಮಗೆ 4,000 ಹಣ ಜಮಾ ಮಾಡಲಿಕ್ಕೆ ಸಿದ್ಧವಾದ ಸರ್ಕಾರ. ಹೌದು ಸ್ನೇಹಿತರೆ, 18 ಮತ್ತು 19ನೇ ಕಂತಿನ ಹಣ ನಿಮಗೆ ಒಂದಾದ್ಮೇಲೆ ಒಂದು ಬಿಡುಗಡೆ ಆಗಲಿಕ್ಕೆ ಪ್ರಾರಂಭವಾಗಲಿದೆ. ಸೊ ಹೀಗಾಗಲೇ ಇದರ ಸಂಬಂಧಪಟ್ಟಂತಹ ಮಾಹಿತಿ ಎಲ್ಲವೂ ಕೂಡ ಬಂದಿದೆ. ಲೇಟೆಸ್ಟ್ ಆಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಇದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಸೊ ಎಲ್ಲ ಮಾಹಿತಿಗಳು ಬಂದಿದ್ದಾವೆ, ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ. ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಿಮಗೆ ಗೊತ್ತಾಗಬೇಕಂದ್ರೆ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಬೇಕು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನು ಕೊಡ್ತಾ ಇರ್ತೀವಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ ವೀಕ್ಷಕರೇ. ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸದ್ಯಕ್ಕೆ ನೀವು 16, 17ನೇ ಕಂತಿನ ಯಾವ ರೀತಿಯಾಗಿ ಪಡೆದ್ರಪ್ಪ ಅಂದರೆ ಒಂದಾದ್ಮೇಲೆ ಒಂದು ಒಂದೇ ವಾರದಲ್ಲಿ ಇವತ್ತಿನ ಹಿಡ್ಕೊಂಡು ಬಿಡುಗಡೆ ಆಯ್ತಪ್ಪ ಅಂದರೆ ಒಂದು ವಾರದಲ್ಲಿ 16ನೇ ಕಂತಿನ ಕ್ಲಿಯರ್ ಆದರೆ ಇನ್ನೊಂದು ವಾರದಲ್ಲಿ 17ನೇ ಕಂತಿನ ಕ್ಲಿಯರ್ ಆಯಿತು. ಅದೇ ರೀತಿ 18 ಮತ್ತು 19ನೇ ಕಂತಿನ ಕೂಡ ರಿಲೀಸ್ ಆಗಲಿದೆ. ಹಾಗಾದರೆ 18ನೇ ಕಂತಿನ ಆಲ್ರೆಡಿ ಕ್ಲಿಯರ್ ಆಗಬೇಕಾಗಿತ್ತು, ಜಮಾ ಆಗಲಿಕ್ಕೆ ಆಗಬೇಕಾಗಿತ್ತು. ಇನ್ನೂ ಕೂಡ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿಲ್ಲ, ನಿಮ್ಮ ಖಾತೆಗಳಿಗೆ ಬಂದಿಲ್ಲ. ಇನ್ನೂ ನೀವು ಈಗಾಗಲೇ ಹೇಳಿದಿರಿ ಅಂತ ಅನ್ಕೊಳ್ತೀರಿ. ಯುಗಾದಿ ಹಬ್ಬದ ಒಳಗಾಗಿ ಹಣ ಜಮಾ ಮಾಡ್ತೇವೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ರು ಸರ್ಕಾರದವರು. ಅದೇ ರೀತಿಯಾಗಿ ಈಗ ಜಮಾ ಮಾಡಬೇಕಾಗಿತ್ತು, ಇನ್ನೂ ಕೂಡ ಜಮಾ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ರಿ. ಹೌದು ಸ್ನೇಹಿತರೆ, 31ನೇ ತಾರೀಕು ಒಳಗಾಗಿ ಹಣ ನಿಮ್ಮ ಖಾತೆಗಳಿಗೆ ಬರಲಿದ್ದು ಈ ಒಂದು 2,000 ಈ ತಿಂಗಳಲ್ಲಿ ನಿಮಗೆ ಜಮಾ ಆಗಲಿದ್ದು, ನಿಮಗೆ ನೆಕ್ಸ್ಟ್ ಏಪ್ರಿಲ್ನಲ್ಲಿ ಪ್ರಾರಂಭದ ಒಂದು ವಾರದಲ್ಲಿ ನಿಮಗೆ 19ನೇ ಕಂತಿನ ಹಣ ಜಮಾ ಆಗಲಿಕ್ಕೆ ಪ್ರಾರಂಭವಾಗಲಿದೆ. ಸದ್ಯಕ್ಕೆ ನಿಮಗೆ ಇದಕ್ಕೆ 2 ಕಂತುಗಳಿಗೆ 5,000 ಕೋಟಿ ಹಣ ಆದರೂ ಬೇಕಾಗಿದೆ. ಅದಕ್ಕೆ ಈಗ ನಿಮಗೆ ಒಂದು ವಿಷಯ ತಲೆಯಲ್ಲಿ ಇಟ್ಕೊಳ್ಳಿ, ಒಂದು ವಿಷಯ ನಿಮಗೆ ಕ್ಲಿಯರಿಟಿ ಕೊಡ್ತೀನಿ. ಈ ವರ್ಷದ ಏನು ಹೋದ ವರ್ಷ ಹೋಯ್ತಲ್ಲಪ್ಪ, ಆ ಒಂದು ವರ್ಷ ಮತ್ತು ಈ ಒಂದು ಮಾರ್ಚ್ ಎಂಡ್ ಏನಿದೆಯಲ್ಲ, ಇದು ಬಜೆಟ್ ಮಂಡನೆಯ ಎಂಡಿಂಗ್ ಆಗಿರುತ್ತೆ. ಬಜೆಟ್ನ ಎಂಡ್ ವರ್ಷ ವಾರ್ಷಿಕವಾಗಿ ಎಂಡ್ ಆಗಿರುತ್ತೆ. ಇನ್ನು ಏಪ್ರಿಲ್ ಹಿಡ್ಕೊಂಡು ಹೊಸ ಬಜೆಟ್ ಪ್ರಾರಂಭವಾಗ್ತದೆ. ಇದು ನಿಮ್ಮ ಗಮನದಲ್ಲಿರಲಿ. ಸುಮಾರು ಗ್ಯಾರಂಟಿ ಯೋಜನೆಗಳಿಗಾಗಿ 51,000 ಕೋಟಿ ಹಣವನ್ನು ಮೀಸಲಿಡಲಾಗಿದೆ. ಅದರ ಪೈಕಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹೆಚ್ಚಿನ ಫಲಾನುಭವಿಗಳಿಗೆ ಮತ್ತು ಗೃಹಲಕ್ಷ್ಮಿ ಯೋಜನೆಗೆ ಹೆಚ್ಚಿನ ಆದ್ಯತೆಯನ್ನು ಇಲ್ಲಿ ಸರ್ಕಾರ ಕೊಡುತ್ತೆ. ಯಾಕಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ಹೆಚ್ಚಿನ ಪ್ರಮಾಣದ ಮಹಿಳೆಯರಿಗೆ ಹೆಲ್ಪ್ ಆಗ್ತಕ್ಕಂಥದ್ದು ಶಕ್ತಿ ಯೋಜನೆಗಿಂತನೂ ಕೂಡ. ಹೌದು ಸ್ನೇಹಿತರೆ, ಶಕ್ತಿ ಯೋಜನೆಗಿಂತನೂ ಕೂಡ ಮಹಿಳೆಯರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಹಳಷ್ಟು ಬಲ ತುಂಬುತ್ತಾ ಇದೆ. ಯಾಕಂದರೆ ಶಕ್ತಿ ಯೋಜನೆ ಅಷ್ಟೊಂದು ಯೂಸ್ ಆಗೋದಿಲ್ಲ, ಆದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದಾಗಿ ಅವರ ಸಬಲೀಕರಣಕ್ಕಾಗಿ ಒಬ್ಬೊಬ್ಬರು ವಿಧವೆಯರಿರ್ತಾರೆ, ಅವರ ಒಂದು ಮಕ್ಕಳ ಶಾಲಾ ಅಭ್ಯಾಸಕ್ಕಾಗಿ ಇನ್ನಾದರೂ ವಸ್ತುಗಳ ಖರೀದಿಗಾಗಿರಲಿ, ತಮ್ಮ ಸಂಸಾರವನ್ನು ನಡೆಸಲಿಕ್ಕೆ ಒಂದಲ್ಲ ಒಂದು ಕಡೆ ಹೆಲ್ಪ್ ಆಗ್ತಾನೆ ಇರುತ್ತೆ ಈ ಒಂದು ಹಣ. ಸೊ ಹೀಗಾಗಿ ಮಹಿಳೆಯರಿಗೆ ಈ ಒಂದು ಬಲ ತುಂಬುವಂತಹ ಕೆಲಸ ಗೃಹಲಕ್ಷ್ಮಿ ಯೋಜನೆ ಮಾಡ್ತಾ ಇದೆ ಅಂತ ಹೇಳ್ಬೋದು. ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಸರ್ಕಾರ ಮಾಡ್ತಾ ಇದೆ ಅಂತ ಅನ್ಬೋದು. ಹೌದು ಸ್ನೇಹಿತರೆ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಸದ್ಯಕ್ಕೆ 18 ಮತ್ತು 19ನೇ ಕಂತಿನ ಹಣ ಬಿಡುಗಡೆ ಆಗಲಿದ್ದು, ಸದ್ಯಕ್ಕೆ ನಿಮಗೆ 2,000 ಹಣ ಇದೇ ಒಂದು 2-3 ದಿನಗಳಲ್ಲಿ ಬಿಡುಗಡೆ ಆಗಲಿದೆ ಅನ್ನುವಂತಹ ಸೂಚನೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಡೆಯಿಂದ ಬಂದಿದೆ. ಯುಗಾದಿ ಹಬ್ಬಕ್ಕಾಗಿರಲಿ, ರಂಜಾನ್ ಹಬ್ಬಕ್ಕಾಗಿರಲಿ ನಿಮ್ಮ ಖಾತೆಗಳಿಗೆ ಈ ಒಂದು 2,000 ಹಣ ಜಮಾ ಆಗುತ್ತೆ. ತದನಂತರ ಮುಂದಿನ ಒಂದು ಏಪ್ರಿಲ್ ತಿಂಗಳ ಮೊದಲನೇ ವಾರದಲ್ಲಿ ಈ ಒಂದು 2,019ನೇ ಕಂತಿನ ಬಿಡುಗಡೆ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದಷ್ಟೇ ಅಲ್ಲ, ಏನು ಬದಲಾವಣೆ ಆಗ್ತಾ ಇದೆ ಅದನ್ನು ನಾವು ತಿಳ್ಕೊಳ್ಬೇಕು, ಅದನ್ನು ಪಾಲಿಸಬೇಕು. ಈ ಎಲ್ಲ ಮಾಹಿತಿಗಳನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ತಿಳ್ಕೊಂಡ್ರೆ ಅದನ್ನು ಪಾಲಿಸಿದ್ರೆ ಮಾತ್ರ ಮುಂದಿನ ದಿನಮಾನಗಳಲ್ಲಿ ನಮಗೆ ಬರ್ತಕ್ಕಂತಹ ಕಂತುಗಳು ಜಮಾ ಆಗಲಿಕ್ಕೆ ಸಾಧ್ಯ. ಇಲ್ಲ ಅಂದರೆ ಹಣ ಬರೋದಿಲ್ಲ. ಯಾರು ಎಲಿಜಿಬಲ್ ಇಲ್ಲ, ಯಾರು ಎಲಿಜಿಬಲ್ ಇದ್ರೂ ಸಹಿತ ಹಣ ಬರ್ತಾ ಇಲ್ಲ. ಏನೇನು ಮಾಡಬೇಕು ಎಲ್ಲ ಕೂಡ ಈಗಾಗಲೇ ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕು ಕೂಡ ಇರುತ್ತೆ, ಆ ಒಂದು ವಿಡಿಯೋನ ನೋಡ್ಕೊಳ್ಳಿ. ನಿನ್ನೆ ಒಬ್ರು ಕೂಡ ಕಮೆಂಟ್ ಮಾಡಿದ್ರು, ಎಲ್ಲರೂ ಹೇಳ್ತಾ ಇದ್ರಿ ಯಾವಾಗ ಜಮಾ ಆಗತ್ತೆ ಅಂತ ಹೇಳ್ಬಿಟ್ಟು. ಅದರ ಬಗ್ಗೆ ಆಯಿತು, ಆದರೆ ಜಮಾ ಆಗಲ್ದವ್ರು ಏನು ಮಾಡಬೇಕು ಅಂತ ಕಮೆಂಟ್ ಮಾಡಿದ್ರು. ಯಾಕಂದರೆ ಅದರ ಬಗ್ಗೆ ಯಾರು ಹೇಳ್ತಾ ಇಲ್ಲ. ಈಗ ಒಂದು ಜಮಾ ಆಗಲಿಲ್ಲ ಅಂದರೆ ನಾವು ಪ್ರಾಬ್ಲಮ್ ಹೇಗೆ ಸೊಲ್ಯೂಷನ್ ಪಡ್ಕೊಳ್ಬೇಕು ಅನ್ನುವಂಥದ್ದನ್ನು ಕಮೆಂಟ್ ಮಾಡಿದ್ರಿ. ಅದರ ಜೊತೆಗೆ ನೀವು ಪ್ರಾಬ್ಲಮ್ ಏನಾಗಿದೆ ಅನ್ನುವಂಥದ್ದನ್ನು ಕಮೆಂಟ್ ಮಾಡಿಲ್ಲ. ನಾನು ಇಲ್ಲಿ ಹೇಳ್ತಾ ಇದ್ದೆ ಏನು ಸೊಲ್ಯೂಷನ್ ಅಂತ. ಆದರೆ ನಿಮ್ಮ ಪ್ರಾಬ್ಲಮನ್ನು ನೀವೇ ಕಂಡು ಹಿಡ್ಕೊಳ್ಬೇಕಾಗತ್ತೆ. ಏನು ಪ್ರಾಬ್ಲಮ್ ಆಗಿದೆ ಅನ್ನುವಂಥದ್ದನ್ನು, ಅಂದರೆ ರೇಷನ್ಸ್ ಕಾರ್ಡು ರದ್ದಾಗಿದೆಯಾ, ಅಥವಾ KYC ಆಗಿಲ್ವಾ, ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟು, ಅಂದರೆ ನಿಮ್ಮ ಮಹಿಳೆಯರು ಯಾರು ಮುಖ್ಯಸ್ಥ ಇರ್ತಾರೆ ಅವರು ಅಕೌಂಟು ಟ್ರಾನ್ಸಾಕ್ಷನ್ ಇರೋದಿಲ್ಲ. ಬೇಕಾದರೆ ನೋಡಿ, ಅವ್ರದ್ದು ಫೋನ್ಪೇ ಕೂಡ ಇರೋದಿಲ್ಲ, ಕೀಪ್ಯಾಡ್ ಮೊಬೈಲ್ ಇರುತ್ತೆ. ಹೀಗಾಗಿ ಅವ್ರದ್ದು ಟ್ರಾನ್ಸಾಕ್ಷನ್ ಆಗಿರೋದಿಲ್ಲ. ಬ್ಯಾಂಕಿನವರೆಗೂ ಕೂಡ ಬಂದು ಅಕೌಂಟ್ಗೆ ಹಣ ಬಂದು
ವಾಪಸ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ. ಹೀಗಾಗಿ ಅದನ್ನೆಲ್ಲನೂ ಕೂಡ ನೀವು ಬ್ಯಾಂಕ್ ಅಕೌಂಟ್ನಲ್ಲಿ ಬ್ಯಾಂಕ್ಗಳಿಗೆ ಹೋಗಿ ಆ ಒಂದು ಅಕೌಂಟನ್ನು ಚಾಲ್ತಿ ಮಾಡಬೇಕಾಗತ್ತೆ. ಈ ಎಲ್ಲ ಪ್ರಾಬ್ಲಮ್ಸ್ಗಳಿರ್ತವೆ, ಅದಕ್ಕೆ ಸೊಲ್ಯೂಷನನ್ನು ನೀವೇ ಪಡ್ಕೊಳ್ಬೇಕು. ನಾವು ಹೇಳೋರು ಅಷ್ಟೇ ಆಗ್ತೀವಿ. ಅದನ್ನು ಖುದ್ದಾಗಿ ನೀವು ಮಾಡಬೇಕಾಗಿರುವಂಥದ್ದು, ಕಾರ್ಯರೂಪಕ್ಕೆ ಇಳಿಸ್ಬೇಕಾಗಿರುವಂಥದ್ದು ಅದು ನಿಮ್ಮ ಕೆಲಸ ಆಗಿರುತ್ತೆ. ಹೌದು, ಈಗ 18, 19ನೇ ಕಂತಿನ ಹಣನ ಬಗ್ಗೆ ನಿಮಗೆ ಕ್ಲಿಯರಿಟಿ ಸಿಕ್ಕಿದ್ದೆ. ಆದರೆ ಇನ್ನು ಇಲ್ಲಿ ಬದಲಾವಣೆ ಏನಾಗಿದೆಯಪ್ಪ ಅಂದರೆ, ಇಲ್ಲಿ ನೋಡಬೇಕಂದ್ರೆ ನಿಮಗೆ 18ನೇ ಕಂತಿನ ಹಣ ಮಾತ್ರ ನಿಮಗೆ ಇದೇ ತಿಂಗಳಲ್ಲಿ ಜಮಾ ಆಗತ್ತೆ. 19ನೇ ಕಂತಿನ ಹಣ ಕೂಡ ಈಗ ಬಿಡುಗಡೆ ಆಗಬೇಕಾಗಿತ್ತು. ಅಂದರೆ 2 ಕಂತಿನ ಹಣ ಕೂಡ ನಿಮಗೆ ಈಗ ಸದ್ಯದಲ್ಲಿ ಬಿಡುಗಡೆ ಮಾಡ್ತೀವಿ ಅನ್ನುವಂತಹ ಸೂಚನೆ ಕೂಡ ಸಿಕ್ಕಿತ್ತಲ್ವ. ಅಂದರೆ ಮೊನ್ನೆನೇ ಹೇಳಿದರು ಲಕ್ಷ್ಮೀ ಹೆಬ್ಬಾಳ್ಕರ್ ಇನ್ನು 2 ತಿಂಗಳ ಹಣ ಉಳಿದಿದೆ, 2 ತಿಂಗಳ ಹಣ ಹಾಕ್ಕೊಡ್ತೀನಿ ಅನ್ನುವಂತಹ ಮಾಹಿತಿ ಕೊಟ್ಟಿದ್ರು. ಅಂದರೆ ಜನವರಿ ಫೆಬ್ರವರಿ ತಿಂಗಳದು ಇದು 18, 19 ಅಂದರೆ ಜನವರಿ ಮತ್ತು ಫೆಬ್ರವರಿ ತಿಂಗಳದಾಗಿರುತ್ತೆ. ಈ ಒಂದು ಮಾರ್ಚ್ ಕೂಡ ಎಂಡ್ ಆದರೆ ಏಪ್ರಿಲಲ್ಲಿ ಮಾರ್ಚ್ ತಿಂಗಳ ಹಣ ಬರ್ಬೋದಾಗಿತ್ತು. ಈ ರೀತಿ ಲೆಕ್ಕಾಚಾರ ಇತ್ತು. ಅಂದರೆ ಇದೇ ತಿಂಗಳಲ್ಲಿ 18, 19ನೇ ಕಂತಿನ ಹಣ ಬಂದಿದ್ರೆ ಜನವರಿ ಫೆಬ್ರವರಿ ತಿಂಗಳದು ಕ್ಲಿಯರ್ ಆಗಿಬಿಡ್ತಾ ಇತ್ತು. ನೆಕ್ಸ್ಟ್ ಏಪ್ರಿಲ್ನಲ್ಲಿ ಮಾರ್ಚ್ದು, ಮತ್ತು ಮೇನಲ್ಲಿ ಏಪ್ರಿಲ್ದು, ಜೂನ್ನಲ್ಲಿ ಮೇದು, ಈ ರೀತಿ ಒಂದಾದ್ಮೇಲೆ ಒಂದು ತಿಂಗಳ ಹಣ ಜಮಾ ಮಾಡಲಿಕ್ಕೆ ಈ ರೀತಿ ಸರ್ಕಾರ ನಮ್ಮನ್ನು ನಡೆಸ್ತಾ ಇತ್ತು. ಆದರೆ ಸದ್ಯಕ್ಕೆ ನಿಮಗೆ 18ನೇ ಕಂತಿನ ಹಣ ಮಾತ್ರ ಇದೇ ತಿಂಗಳಲ್ಲಿ ಬರುತ್ತೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಬದಲಾವಣೆ ಏನಾಗಿದೆಯಪ್ಪ ಅಂದರೆ 19ನೇ ಕಂತಿನ ಮುಂದಿನ ತಿಂಗಳಲ್ಲಿ ಬರುವಂತಹ ಒಂದು ಮಾಹಿತಿ ಇಲ್ಲಿ ಸಿಕ್ಕಿರುವಂಥದ್ದು. ಸೊ ನೋಡಿ, ಲೇಟೆಸ್ಟ್ ಆಗಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮಾಹಿತಿ ಇದಾಗಿತ್ತು. ಇಷ್ಟು ನಿಮಗೆ ಕ್ಲಿಯರಿಟಿ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಫ್ರೆಂಡ್ಸ್.